ಅದೇ ಕಾರ್ತದ ಬರುತ್ತೆ. ಚಿಕ್ಕ ಹುಡುಗ ಹೊಡಿಬೇಕಂತ ಆಸೆ ಅದಕ್ಕೆ ತಗೊಂಡೆ. ಅಲ್ಲಿ ಇಷ್ಟಪಡಿಗೆ ತೊಳಕ್ಕೆ ನಾನು 8,000 ಕೊಡ್ಬೇಕಾಗತ್ತೆ. ನೋಡ್ಕೊತಾರ ನಿಜವಾಗ್ಲೂ ಪರವಾಗಿಲ್ಲ. ನಿಮ್ಮ ಮಟನ್ ತಿಂದು ಹ್ಯಾಪಿ ದೀಪಾವಳಿ ಹಚ್ಚಿಬಿಟ್ಟು ಅವ್ರಿಗೆ ಸೈಡಿಗೆ ಮತ್ತೆ ಈಗ ನಾವು ಹೋಗ್ತೀವಿ, ನೀವು ಕೊಡ್ಲಿಲ್ಲ ಅಂದ್ರೆ ಇಟ್ಸ್ ಓಕೆ, ನೀವು ಹೋಗ್ಬೋದು ಅಂತಾನೆ ಏನ್ ಮಾಡಿದ್ಲವ. ಅವ್ರ ಮಗಳ ಕನಪ್ಪ ಸಾರಿ ನೋಡಿಲ್ಲ. ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಹನಾ ಯತೀಶ್ ವ್ಲಾಗ್ಸ್. ಇದು ನಮ್ಮ ದೀಪಾವಳಿ ಹಬ್ಬದ ವ್ಲಾಗು. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಂದರೆ ನಾವು ದುಬೈಯಲ್ಲಿ ಫ್ಲ್ಯಾಟಲ್ಲಿ ಇರೋದ್ರಿಂದ ಇಷ್ಟೊಂದು ದೊಡ್ಡದಾಗಿ ರಂಗೋಲಿನ ಹಾಕೋಕ್ಕಾಗಲ್ಲ. ಸೊ ನಾನು ಊರಲ್ಲಿದ್ದಾಗ ಅದರಲ್ಲೂ ಹಬ್ಬದ ಟೈಮಲ್ಲಿ ರಂಗೋಲಿನ ಹಾಕೋಕ್ಕೆ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ನಮ್ಮ ಮನೇಲೂ ಅಷ್ಟೇ, ಎಲ್ರಿಗೂ ನಾನು ಹಾಕೋ ರಂಗೋಲಿ ಅಂದರೆ ತುಂಬಾ ಇಷ್ಟಪಡ್ತಾರೆ. ಪೂರ್ತಿ ಫಿನಿಶ್ ಆದಮೇಲೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ಇನ್ನು ನಾನು ರಂಗೋಲಿ ಎಲ್ಲ ಬಿಡಿಸೋ ಅಷ್ಟರಲ್ಲಿ ಅಕ್ಕಂದಿರೆಲ್ಲ ಸೇರಿಕೊಂಡು ಅಡುಗೆ ಎಲ್ಲ ಮುಗಿಸಿ ಪ್ಯಾಕ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರು. ಸೊ ಆಮೇಲೆ ಎಲ್ಲರೂ ತಗೊಂಡು ಕಲ್ಯಾಮನ್ ಪೂಜೆಗೆ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಕಡೆ ದೀಪಾವಳಿ ಹಬ್ಬಕ್ಕೆ ಕೆಲವರು ಒಂದು 2-3 ಡೇಸ್ ಮೊದಲೇ ಕಲ್ಯಾಮನ್ನ ಮಾಡ್ತಾರೆ. ಹಬ್ಬದವರೆಗೂ ಟೈಮ್ ಇರುತ್ತೆ ಮಾಡೋಕ್ಕೆ. ಇನ್ನು ಹೆಂಗಿದ್ರು ನಾವು ಈ ಸಲ ಹಬ್ಬಕ್ಕೆ ಬರ್ತಾ ಇದ್ದೀವಿ ಅಂತ ಗೊತ್ತಿತ್ತಲ್ವಾ, ಅದಕ್ಕೆ ನಮ್ಮ ಮನೇಲಿ ನಾವು ಬಂದಮೇಲೆ ಮಾಡೋಣ ಅಂತ ಹೇಳಿದ್ರು. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಅಮ್ಮ ಅಂತ ಬಂದೆ. ನಾನು ಬಂದ ನಾವೇನು ಅಷ್ಟೇನು ಪಡೆಗೆ ಇದು ಮಾಡೋದು. ಚಿಕ್ಕ ಹುಡುಗ ಹೊಡಿಬೇಕಂತ ಆಸೆ ಅದಕ್ಕೆ ತಗೊಂಡೆ. ದೀಪಾವಳಿಗೆ ಬಂದಿರಲ್ಲ ಸಿಗ್ಬೇಕಲ್ಲ. ಅಲ್ಲಿ ಇಷ್ಟಪಡಿಗೆ ತೊಳಕ್ಕೆ ನಾನು 8,000 ಕೊಡ್ಬೇಕಾಗತ್ತೆ. ಇಷ್ಟಿಗೆ ಇಲ್ಲಿ ಬೇಜನ್ ಸ್ಕೆಚ್ ಮಾಡಿ ಈ ಬಟ್ಟೆ ಅವಳು ಕರ್ಕೊಳಕ್ಕೆ ಅಣ್ಣನ ಮುಂದೆ ಹೋಗೋ ಮುಂದೆ ಹೋಗು ಅಂದ್ರೆ ಮಾಡ್ತೀವಿ. ಪೂಜೆಗೆ ಎಡೆ ಇಟ್ಟು ಟವೆಲ್ಲು, ಪಂಚೆ, ಶರ್ಟ್ ಪೀಸು, ಸ್ಯಾರಿ ಎಲ್ಲ ಇಟ್ಟು ಊಟನ ಬಡಿಸಿ ಪೂಜೆ ಮಾಡೋದು ಅಷ್ಟೇ. ಇದನ್ನೇ ಕಲ್ಯಾಮನ್ ಪೂಜೆ ಅಂತ ಹೇಳೋದು. ಕ್ಲಾಸಲ್ಲಿ ಎಂತ ಇಂಪಾರ್ಟೆಂಟ್ ಇಲ್ಲ ಅದಕ್ಕೆ ಅಷ್ಟೇ. ಆಮೇಲೆ ಅಂಕಲ್ ಹೊಡೆದ ಹಾಕ್ಬಿಡುತ್ತಾನೆ ಬರಲಿಲ್ಲ. ಅಂಕಲ್ ಅಲ್ಲ 10 ಸತಿಯಿಂದ ಹೋಗಿಲ್ಲ ಅದಕ್ಕೆ.
ಒಂದು ವಾರ ಗ್ಯಾಪ್ ಆದ್ರೆ ಹೆಂಗೆ ಗೊತ್ತಾ? ಒಂದು ವಾರ ಇಲ್ಲ, ಒಂದು ದಿನ ರಜೆ ಅಷ್ಟೇ. ಒಂದು ಗ್ಯಾಪ್ ಆಗಿಬಿಟ್ಟು ಪಾಠ ಕೇಳಂದ್ರೆ ನನಗೆ ಬರ್ಕೊಂಡು ನೋಡ್ಸೋದು ತಲೆ ಕೆಟ್ಟೋಗಿರೋದು. ನಾವೆಲ್ಲ ಓನಾಗೆ ಓದ್ಕೊಡೋದು, ನೋಡ್ಸಲ್ಲ ತಗೊಳ್ಳೋದು. ಇಲ್ಲ ನೋಡಿ ಚೋ ಹೋಗ ಪೂಜೆ ಮಾಡಗ. ಹಂಗಲ್ಲ ಲರ್ಸ್ಬೇಕು ಜೋರಾಗಿ. ಅಯ್ಯೋ ದಯವಿಟ್ಟು ಬರ್ರ ಅಯ್ಯೋಳ್ಳಿ ಬರ್ಬಾ ಬಿಡಿ ಆಯ್ತಪ್ಪ ಒಬ್ರಾದ್ಮೇಲೆ ಒಬ್ರು ಪೂಜೆ ಎಲ್ಲ ಮುಗಿಸಿ ಪಟಾಕಿನ ಹೊಡಿಯೋಕೆ ಶುರು ಮಾಡ್ಕೊಂಡ್ವಿ. ಕೊಡ ಕೊಡ್ಲಿಕ್ಕೆ ಕೊಡ ಮಾವ ದುಡ್ಕತ್ತ ಅಯ್ಯ ಅದು ಎತ್ಕಳಯ್ಯ. ಬಿಡು ಬಿಡು ಬಿಡು, ಇಲ್ಲಿ ಕೊಡಿ, ಪಟಾಕಿ ಮಾತ್ರ ಇದೇ ಹೋಯ್ತು. ಕೊಡಿಲಿ ಅಮ್ಮ, ಮನೇಲಿ ಬರೀ ಇವೇ ಇದಾವ. ತಾವಳಿ ತಾಳ ಹಚ್ಚಿ ಇಟ್ಕೊಳ. ಪಟಾಕಿ ಎಲ್ಲ ಹೊಡೆದಾದ್ಮೇಲೆ ನಾವು ಎಡೆ ಇಟ್ಟಿದ್ವಲ್ವಾ, ಆ ಎಡೆ ಊಟನ ಅಲ್ಲೇ ಎಲ್ಲರೂ ಕೂತ್ಕೊಂಡು ತಿಂದ್ಬಿಟ್ಟು ಖಾಲಿ ಮಾಡಿನೇ ಹೋಗ್ಬೇಕು. ಎಡೆ ಊಟ ಮತ್ತೆ ಮನೆಗೆ ವಾಪಸ್ ತಗೊಂಡು ಹೋಗಂಗಿಲ್ಲ. ಮದ್ದೆ ತಿಂತಾರಲ್ಲ, ನಿಮ್ಮ ಮಟನ್ ತಿಂದಿಲ್ಲ ಅಂತ ಇದು ನೋಡಿ ನಮ್ಮ ಕರು ಎಷ್ಟು ಕ್ಯೂಟ್ ಆಗಿದೆ ಅಂತ. ಕಲ್ಯಮ್ಮನ ಪೂಜೆ ಮುಗಿಸಿ ಮನೆಗೆ ಬಂದಮೇಲೆ ತಿಪ್ಪಮ್ಮನ ಪೂಜೆಗೆ ಅಂತ ಹೋದ್ವಿ. ಈ ರೀತಿ ತಿಪ್ಪೆ ಅಂತ ಕರೀತಾರೆ. ಈ ರೀತಿ ಹಳ್ಳಿಗಳಲ್ಲಿ ಮಾಡಿಟ್ಕೊಂಡಿರ್ತಾರೆ. ಇದ್ರ ಮೇಲೆ ತಿಪ್ಪಮ್ಮನ ಇಟ್ಟು ದೋಸೆ, ಪಲ್ಯ, ಪಾಯಸ, ಮೊಸರು ಅನ್ನ ಎಲ್ಲ ಇಟ್ಟು ಪೂಜೆ ಮಾಡಿ ಆ ಪ್ರಸಾದನೂ ಅಲ್ಲೇ ತಿಂದು ಖಾಲಿ ಮಾಡಿಕೊಂಡು ಮನೆಗೆ ಬರಬೇಕು. ಪೂಜೆ ಎಲ್ಲ ಆಗೋಷ್ಟರಲ್ಲಿ ಮಳೆ ಶುರು ಆಯಿತು. ಇನ್ನು ನಾವು ಬ್ಯೂಟಿಫುಲ್ ವೆದರಲ್ಲಿ ಪ್ರಸಾದ ಎಲ್ಲ ತಿಂದು ಖಾಲಿ ಮಾಡಿ ಮಜಾ ಮಾಡ್ಕೊಂಡು ಮನೆಗೆ ಹೋದ್ವಿ. ಇನ್ನು ಮಕ್ಕಳೆಲ್ಲ ಸಂಜೆ ಆಗೋದನ್ನೇ ಕಾಯ್ತಾ ಇದ್ರು ಪಟಾಕಿ ಹೊಡಿಯೋಕ್ಕೆ ಅಂತ. ಬಟ್ ಮಳೆ ಇದ್ದಿದ್ರಿಂದ ಅಷ್ಟೊಂದು ಚೆನ್ನಾಗಿ ಅವ್ರು ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಹ್ಯಾಪಿ ದೀಪಾವಳಿ ಹಚ್ಚಿಬಿಟ್ಟು ಹ್ಯಾಪಿ ದೀಪಾವಳಿ. ಜೋಪಾನ ಅಮ್ಮ ಎಲ್ಲಿ ಹಚ್ತೀಯಾ? ನಾನೊಂದು ಹಚ್ತೀನಿ ಕೊಡು. ಓಕೆ, ಡಿಶಿಕಾ ಅವ್ರು ಇವಾಗ ಜಾಯ್ನ್ ಆಗಿದ್ದಾರೆ. ಯಾವ್ಯಾವ ಪಟಾಕಿ ಹೊಡಿತೀರ ಡಿಶಿಕಾ? ಅಮ್ಮೋ ಪ್ಯಾಂಟ್ ಅಮ್ಮೋ. ಸುತ್ಸು ಸುತ್ಸು. ಇಲ್ಲ ಇಲ್ಲ ಸುತ್ಸು. ಹ್ಯಾಪಿ ದೀಪಾವಳಿ. ಇಬ್ರು ಓಡಿ ಆ ಕಡಿಕೆ ಹೋಗ ಕಡಿಕೆ. ಚಿಕ್ಕ ಆ ಕಡೆ ಹೋಗುವ ಇಬ್ರು. ಎಲ್ಲಿವರೆಗೂ ಸಿಡಿಯುತ್ತೆ?
ಮಳೆ ಬರ್ತೈತೆ ಹೇಳಿಲ್ವಾ ಕ್ಯಾಮ್ರಾ ನಂಗೆ ಅದು ನಾನು ಮಾಡಿ ಮಳೆ ಬರ್ತೈತಲ್ಲ ಹೋಯ್ತು. ಅಲ್ಲ ಹಂಗೆ ಅದು ಕ್ಯಾಮ್ರಾನು ಇದೇ ತರ ಅನ್ನೋದು ಲೈಟ್ ಇದಿರೋದೇ ಹಂಗಂತ ಕಣ ಅಭಿ ಹೋಗಿಲ್ಲ. ಹಂಗೆ ಅದು ಹೋಗಿಲ್ಲ ಫೋಟೋ ತೆಗಿತಾನೆ ಅಭಿ. ಕಚ್ಚಾ ಆಯ್ತದ ಇಲ್ವಾ? ಅವ್ರಿಗೆ ಸೈಡಿಗೆ ಅವ್ರನ್ನ ದೂರ ಕಳಿಸ್ಬೇಕು. ಅಚ್ಚೆ ಎಲ್ಲ ಇನ್ನು ಇದು ನೆಕ್ಸ್ಟ್ ಡೇದು ಕಂಟಿನ್ಯೂಷನ್ ಬ್ಲಾಗು. ನಮ್ಮ ದೊಡ್ಡಮ್ಮನ ಮನೇಲಿ ಮತ್ತು ಅಕ್ಕನ ಮನೇಲಿ ಹಬ್ಬಕ್ಕೆ ಹೇಳಿದ್ರು. ನಮ್ಮ ಮನೇಲೂ ಹಬ್ಬ ಮಾಡಿದ್ರಿಂದ ನಾವು ಹೋಗೋಕ್ಕಾಗಿರಲಿಲ್ಲ ಅಂತೇಳಿ ನೆಕ್ಸ್ಟ್ ಡೇ ಇಬ್ಬರು ಮನೆಗೂ ಹೋಗಿದ್ವಿ. ಅದರಲ್ಲಿ ಗೋಲ್ಡಿ ಅಚ್ಚು ಎಲ್ಲ ಆಟ ಆಡ್ತಿದ್ರಲ್ಲ, ಅದ್ರದ್ದು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಮತ್ತೆ ಬೂವ ಕೇಳ್ತಿದ್ದೀರಾ? ಸ್ಪೈಡರ್ ಮ್ಯಾನ್ನೇ ಕೊಡಿ. ಅವಳು ಅದನ್ನ ಹಿಡ್ಕೊತಾಳೆ. ಕೊಡ ತಂಗಿ ಮೋತಾಳೆ ಇವಾಗ ಆಟ ಆಡ್ಲಿ ಕೊಡಕಂದ. ಅತ್ತೆ ನಮ್ಮ ಹೋಯ್ತಾರೆ ಹೌದು, ಈಗ ನಾವು ಹೋಗ್ತೀವಿ, ನೀವು ಕೊಡ್ಲಿಲ್ಲ ಅಂತ. ಇಟ್ಸ್ ಓಕೆ, ನೀವು ಹೋಗ್ಬೋದು ಅಂತಾನೆ. ಇಷ್ಟೇನಾ ಓದಿದ್ದಾಳೆ ಒಳಗೆ. ಅಕ್ಕೈತೆ ಜೋಡಿ ಏನ್ ಮಾಡಿದ್ಲವ? ಬರವೇಲಿ ಅಕ್ಕ ಏನ್ ಮಾಡಿದ್ಲವ? ಅಕ್ಕ ಏನ್ ಮಾಡಿದ್ಲವ? ಬಾರವ. ಅವನ್ನೆಲ್ಲರೂ ಇದ್ ಮಾಡಮ್ ಬಾ ಅಂತ ಕೇಳ್ತಾನೆ. ಗೋಲ್ಡಿ ಲಕ್ಸು ನೋಡಿಲ್ಲ ಸಾರಿ ಅವ್ರ ಮಗಳು ಅವ್ರ ಮಗಳು ಕಣಪ್ಪ. ಇನ್ನು ಹಬ್ಬದ ದಿನ ಮಳೆ ಇದ್ದಿದ್ದರಿಂದ ಪೂರ್ತಿ ಪಟಾಕಿನ ಹೊಡೆದಿರಲಿಲ್ಲ. ಹಾಗಾಗಿ ನೆಕ್ಸ್ಟ್ ಡೇ ನೈಟ್ ಪಟಾಕಿ ಎಲ್ಲ ಹೊಡೆದ್ವಿ. ಈ ವ್ಲಾಗ್ ನನಗೆ ತುಂಬಾ ಸ್ಪೆಷಲ್ಲು. ಯಾಕಂದರೆ ನಾವು ಫ್ಯಾಮಿಲಿ ಪೂರ್ತಿ ನಮ್ಮೂರಲ್ಲಿ ಇದೇ ಫಸ್ಟ್ ದೀಪಾವಳಿ ಮಾಡಿದ್ದು. ಪ್ರತಿ ಸಲ ಅಪ್ಪ ಅಮ್ಮ ಅಕ್ಕ ಮಕ್ಕಳು ಎಲ್ಲರೂ ಒಟ್ಟಿಗೆ ಇರುವಾಗ ನಾವೆಲ್ಲರೂ ತುಂಬ ಮಿಸ್ ಮಾಡ್ಕೊತಾ ಇದ್ವಿ. ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ವಿ, ನೋಡ್ತಾ ಇದ್ವಿ. ಆದ್ರೂ ಅಲ್ಲೇ ಇದ್ದು ಸೆಲೆಬ್ರೇಟ್ ಮಾಡ್ದಂಗೆ ಅನಿಸ್ತಾ ಇರಲಿಲ್ಲ. ಬಟ್ ಈ ಸಲ ಎಲ್ಲರ ಜೊತೆ ನಾವು ಹಬ್ಬ ಮಾಡಿದ್ದು ನಮಗಂತೂ ತುಂಬಾ ಇಷ್ಟ ಆಯಿತು. ನೋಡಿ ಈ ಕಡೆ ನೋಡಿ. ಹ್ಯಾಪಿ ದಿವಾಲಿ. ಅಷ್ಟೇನಾ ಅಷ್ಟೇ ಮಗನೇ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.